ಏನು ಕನಸಿದೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ಏಮ್ ಏನಿದೆ? ಪ್ರವಾಸೋದ್ಯಮ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಪಾರಂಪರೆ ಇರ್ಬೋದು ಹಾಗೂ ನಮ್ಮ ಮೈಸೂರಿನ ಅನೇಕ ಇಲ್ಲಿ ಬ್ರ್ಯಾಂಡ್ಗಳಿದ್ದಾವೆ ಮತ್ತು ಇಲ್ಲಿ ಅನೇಕ ಒಂದು ಕೆಲಸಗಳಿದ್ದಾವೆ. ಅದೆಲ್ಲನೂ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ರಾಜರು ರಾಜರಾಗೇ ಇರಬೇಕು, ಮಂತ್ರಿ ಆಗ್ಲಿಕ್ಕೆ ಯಾಕೆ ರಾಜಕಾರಣಕ್ಕೆ ಬರ್ತಿದ್ದಾರೆ? ಅರ್ಥದಲ್ಲಿ ನೀವು ನೋಡಕ್ಕೆ ಹೋದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ರಾಜರು, ಮಹಾರಾಜರು, ಕಿಂಗು ಇದೆಲ್ಲ ಪದವಿಗಳನ್ನು ಆವಾಗಲೇ ವಿಸರ್ಜನೆ ಮಾಡಾಯ್ತು. ಮತ್ತು ಅರಮನೆ ಪಾರಂಪರೆ ಅದು ಬರೀ ಅರಮನೆಗೆ ಸೇರಿದಂತಲ್ಲ, ಇಡೀ ಮೈಸೂರಿಗೆ ಸೇರಿದಂತೂ ಅವರು ಕೂಡ ಅದರಲ್ಲಿ ಪಾತ್ರವಾಗ್ತಾರೆ. ನಾವು ಕೂಡ ಅದ್ರ ಜೊತೆಗೆ ಮುಂದುವರಿದೆವು. ತಪ್ಸಿಮ ಅವ್ರನ್ನ ಭೇಟಿ ಮಾಡ್ತೀರಾ, ಪ್ರಚಾರಕ್ಕೆ ಬರ್ತೀರಾ, ಮಾತುಕತೆ ಹೇಳಿದ್ರೆ? ನಾನು ಫೋನ್ ಮಾಡಿದ್ದೆ ಅವರಿಗೆ. ಇಬ್ಬರೂ ಕೂಡ ಅವರ ಒಂದು ಸ್ನೇಹಿತರಂತಾನೆ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ MP ಆಗಿರುವಾಗ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ರಾಮದಾಸ್ ಅವರು ತುಂಬ ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ, ನೀವು ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದೀರಾ. ಅವರ ರಾಜಕೀಯ ಅನುಭವ ಭಾಳ ತೂಕವಾಗಿದೆ. ಅದು ಅವರ ಸಲಹೆ ಮತ್ತು ಒಂದು ರೀತಿಯ ಮಾರ್ಗದರ್ಶನ ಈ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಭಾಳ ಬೇಕಾಗಿದೆ ನಮ್ಮೆಲ್ಲರಿಗೂ. ಸಾಕಷ್ಟು ಏರಿಯಾಗಳಿದೆ, ಚಾಮುಂಡಿ ಬೆಟ್ಟದಲ್ಲಿ ಒಂದು ಅರಮನೆ ಇದೆ, ಅಲ್ಲಿ ನೀರಿಗೂ ಕೂಡ ತಡೆ ಹಿಡಿದಿದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಇದನ್ನೆಲ್ಲನೂ ಕೂಡ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೇನ್ಗೆ ತರಬೇಕಾಗುತ್ತೆ ಮಹಾರಾಜರು ರಾಜಕಾರಣಕ್ಕೆ ಬಂದರೆ ಅಂತ ಹೇಳಿದ್ದಾರೆ. ಕಾನೂನು ಚೌಕಟ್ಟು ಏನೇನು ಸಮಸ್ಯೆ ಇದೆ ಇದು ಕಾನೂನು ಚೌಕಟ್ಟಲ್ಲಿ ಅದೇ ಮುಂದುವರಿತಾ ಹೋಗುತ್ತೆ. ನ್ಯಾಯಾಲಯ ನೀಡಿದಂಥ ಆದೇಶ ಇಲ್ಲಿ ಜಾರಿ ಮಾಡಿಬಿಟ್ಟು ಅದು ಮುಂದುವರಿತು. ಆ ಕಾನೂನು ಚೌಕಟ್ಟಲ್ಲೇ ಮುಂದುವರಿತಾ ಹೋಗುತ್ತೆ. ಸ್ವತಂತ್ರ ಬಂದ ಬಳಿಕ ಇಡೀ ದೇಶದಲ್ಲಿ ತನ್ನ ರಾಜ ಪರಂಪರೆ ಸಂಸ್ಕಾರವನ್ನು ಇಂದಿಗೂ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜವಂಶಸ್ಥರು ಇದ್ದರೆ ಅದು ಮೈಸೂರಿನ ರಾಜರು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮೈಸೂರಿನ ಆಳರಸರು ಈ ರಾಜ್ಯಕ್ಕೆ, ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಹೇಳಲಿಕ್ಕೆ 1 ತಾಸು ಬೇಕಾಗ್ತದೆ. ಸೊ ಪ್ರಜಾಪ್ರಭುತ್ವ ಬಂದ ನಂತರ ರಾಜರು ಕೂಡ ಜನಸಾಮಾನ್ಯರಾಗಿದ್ದಾರೆ. ಅವರು ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಸಾಕಷ್ಟು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಸಚಿವರಾಗಿದ್ದಾರೆ. ಸೊ ಈಗ ನಾನು ಮೈಸೂರು ವಿಚಾರವನ್ನು ಮಾತಾಡ್ತೀನಿ. ನಿರೀಕ್ಷೆಯಂತೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾದ ಬಳಿಕ ಮೊದಲ ಬಾರಿಗೆ ಮೈಸೂರಿಗೆ ಬಂದಿದ್ದಾರೆ. ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್, ಕಂಗ್ರ್ಯಾಚುಲೇಷನ್ ಸರ್. ಧನ್ಯವಾದ. ಅದೆಲ್ಲನೂ ಫಲಿತಾಂಶ ಬರಲಿ, ಆವಾಗ ಸ್ವೀಕರಿಸ್ತೇನೆ. ಸರ್, ಒಂದಂತೂ ನಿರೀಕ್ಷೆ ಇದೆ ಸರ್. ನೀವು ತುಂಬ ಯಂಗ್ಸ್ಟಾರ್ ಇದ್ದೀರಾ, ದೇಶವನ್ನು ಬದಲಾವಣೆ ಮಾಡಬೇಕು, ಅಭಿವೃದ್ಧಿಯತ್ತ ತೊಗೊಳ್ಬೇಕು ಅಂತೇಳಿ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಮಾಡಿದ್ದಾರೆ. ನೀವು ಯಂಗ್ಸ್ಟಾರ್ ಇದ್ದೀರಾ, ಏನು ಕನಸಿದೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ಏಮ್ ಏನಿದೆ ಸರ್? ಅನೇಕದಿದೆ. ಸುಮಾರು ಎಷ್ಟೋ ವರ್ಷದಿಂದ ಅನೇಕರು ಇದರ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಮುಂದೆ ಬಂದಿದೆ. ಅದು ಎಲ್ಲ ಕೆಲಸನೂ ಮುಂದುವರಿತಾ ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮದೇ ಒಂದು ಕನಸಿದೆ. ಪ್ರವಾಸೋದ್ಯಮ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಪಾರಂಪರೆ ಇರ್ಬೋದು ಹಾಗೂ ನಮ್ಮ ಮೈಸೂರಿನ ಅನೇಕ ಇಲ್ಲಿ ಬ್ರ್ಯಾಂಡ್ಗಳಿದ್ದಾವೆ ಮತ್ತು ಇಲ್ಲಿ ಅನೇಕ ಒಂದು ಕೆಲಸಗಳಿದ್ದಾವೆ. ಅದೆಲ್ಲನೂ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ಮೈಸೂರು ಒಂದು ಯೋಗ ಡೆಸ್ಟಿನೇಷನು ಕೂಡ ಆಗಿದೆ, ಅದರದ್ದು ಅಭಿವೃದ್ಧಿನೂ ಆಗಬೇಕು. ಸರಿಯಾದ ಒಂದು ಒಂದು ಇಲ್ಲಿ ವಾತಾವರಣವನ್ನು ಉಂಟು ಮಾಡಬೇಕು. ಐ ಥಿಂಕ್ ಮುಖ್ಯ. ಅಭಿವೃದ್ಧಿ ಕೆಲಸನ ಜಾರಿ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಗೆ ಎಲ್ಲರೂ ಜನರ ಒಂದು ಸಮಾಜದ ಒಂದು ಹಿತಕ್ಕಾಗಿ ಏನೇನು ಕೆಲಸ ಮಾಡ್ಬೋದು, ಅಷ್ಟೊಂದು ಸ್ಕೀಮ್ಗಳಿದ್ದಾವೆ, ಅದೆಲ್ಲನೂ ಜನ ಮುಟ್ಟಿಸುವಂಥದ್ದು ಕೆಲಸನೂ ಕೂಡ ಮಾಡ್ತೀವಿ. ಒಂದು ವಿಚಾರ, ನಿಮ್ಮ ಹೆಸರು ಯಾವಾಗ ರೇಸಿಗೆ ಬಂತು ಆವಾಗ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ನೀವು ಕೂಡ ನೋಡಿದಿರಿ ಸೋಷಿಯಲ್ ಮೀಡಿಯಾ ಯಾವ ಥರ ಆಗ್ತಿದೆ ಅಂತ. ರಾಜರು ರಾಜರಾಗೇ ಇರಬೇಕು, ಮಂತ್ರಿ ಆಗಲಿಕ್ಕೆ ಯಾಕೆ ರಾಜಕಾರಣಕ್ಕೆ ಬರ್ತಿದ್ದಾರೆ? ಮಹಾರಾಜರು ಅರಮನೆಯಿಂದ ಈಚೆ ಬಂದು ಜನಸಾಮಾನ್ಯರ ಕೈಗೆ ಸಿಗ್ತಾರಾ? ಗೆದ್ದಂಥ ನಂತರ ಜನಸಾಮಾನ್ಯರು ಅರಮನೆ ಒಳಗಡೆಗೆ ಹೋಗ್ಲಿಕ್ಕೆ ಆಗ್ತದಾ? ಇದು ಸೀರಿಯಸ್ ಚರ್ಚೆ ನಡೀತಾ ಇದೆ. ಮಹಾರಾಜರು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದೀವಿ ಸರ್? ಅರ್ಥದಲ್ಲಿ ನೀವು ನೋಡಕ್ಕೆ ಹೋದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ರಾಜರು, ಮಹಾರಾಜರು, ಕಿಂಗು ಇದೆಲ್ಲ ಪದವಿಗಳನ್ನು ಆವಾಗಲೇ ವಿಸರ್ಜನೆ ಮಾಡಾಯಿತು. ಕಾನೂನು ಮುಂದೆ, ಸಂವಿಧಾನದ ಮುಂದೆ ಎಲ್ಲರೂ ಸಮಾನ ಒಂದು ದೃಷ್ಟಿಕೋನದಲ್ಲಿ ಕಾಣ್ತೀವಿ. ಸೊ ಅದಕ್ಕಾಗಿ ಅದರ ಅಂದಿನ ಕಾಲದಲ್ಲಿ ನಮ್ಮ ತಾತನವರು ಮತ್ತು ಅನೇಕ ರಾಜರು ತಮ್ಮ ಇದ್ದಿದ್ದ ರಾಜ್ಯಗಳನ್ನು ಭಾರತಕ್ಕೆ ಒದಗಿಸಿದ ನಂತರ ನಮ್ಮೆಲ್ಲರಿಗೂ ನಮ್ಮ ವೃತ್ತಿ ಜೀವನವನ್ನು ನಾವೇ ಸೃಷ್ಟಿಸಬಹುದು ಅಂತ ಆ ಒಂದು ಅರ್ಥದಲ್ಲಿ ಮಾಡಿದ್ರು. ಸೊ ನಮಗೂ ಅದು ಕೂಡ ಒಂದು ಡೆಸ್ಟಿನಿ ಇದೆ, ಅದನ್ನೇ ನಾವು ಸೃಷ್ಟಿಸಿ ಮುಂದುವರಿಬೇಕಾಗಿರೋದು ನಮಗೂ ಒಂದು ಆಸೆ ಇದೆ. ಸೊ ಅದನ್ನ ನಾವು ಮುಂದುವರಿತಾ ಇದ್ವಿ. ಎಲ್ಲರಿಗೂ ಸಿಕ್ಕಬೇಕು. ಇಂಥ ಒಂದು ಜವಾಬ್ದಾರಿ ತೊಗೊಂಡಿದ್ದ ನಂತರ ಇದು ಅರಮನೆ ಈ ಮನೆ ಅಂತ ಏನೂ ವ್ಯತ್ಯಾಸ ಇಲ್ಲ. ಎಲ್ಲರೂ ಸಮಾಜದ ಕೆಲಸದಲ್ಲೇ ನಾವು ಇರಬೇಕು. ಅದ್ರ ಜೊತೆಗೆ ಅರಮನೆಯ ಪಾರಂಪರೆಯೂ ಕೂಡ ಮುಂದುವರಿಯುತ್ತೆ. ಪ್ಯಾರಲ್ ಆಗಿ ಅದು ಅದರದ್ದೇ ಒಂದು ಇದು ಒಂದು ಚೌಕಟ್ಟಿದೆ, ಅದರಲ್ಲಿ ಮುಂದುವರಿತಾ ಹೋಗುತ್ತದು. ಈ ಕಡೆ ನಮ್ಮ ಇಡೀ ಅದು ಬಿಟ್ಟು ಎಲ್ಲ ದಿನಗಳಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನ ಮಾಡ್ತೀವಿ. ಮತ್ತು ಅರಮನೆ ಪಾರಂಪರೆ ಅದು ಬರೀ ಅರಮನೆಗೆ ಸೇರಿದಂತಲ್ಲ, ಇಡೀ ಮೈಸೂರಿಗೆ ಸೇರಿದಂತೂ ಅವರು ಕೂಡ ಅದರಲ್ಲಿ ಪಾತ್ರವಾಗ್ತಾರೆ. ನಾವು ಕೂಡ ಅದ್ರ ಜೊತೆಗೆ ಮುಂದುವರಿತಾ ಹೋಗ್ತೀವಿ. ಮೈಸೂರಿನಲ್ಲಿ MP ಆದ ಬಳಿಕ ನಿಮಗೆ 2 ಜವಾಬ್ದಾರಿ ಬರುತ್ತದೆ. ನವರಾತ್ರಿ ಉತ್ಸವ ಮಾಡಬೇಕು, ಪರಂಪರೆಯನ್ನು ಉಳಿಸ್ಕೋಬೇಕು, ಸಂಸದರಾಗಿ ಕೆಲಸ ಮಾಡಬೇಕು. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವಾಗ ರಾಜರಾಗಿ ನೋಡ್ಬೋದಾ, ಸಂಸದರಾಗಿ ನೋಡ್ಬೋದಾ ಅನ್ನೋ ಕುತೂಹಲ.
ನೋಡಿ, ಅದೆಲ್ಲನೂ ಒಂದು ಮನೆಯ ವಿಧಿಗಳು, ಮನೆಯ ಒಂದು ಆಚರಣೆಗಳು ಅಂತ ಆ ಒಂದು ದೃಷ್ಟಿಯಲ್ಲಿ ನೋಡೋದು ನಾವೆಲ್ಲ ಬಹುಶಃ ಆಚೆಯಿಂದ ನೋಡುವಾಗ ನೀವು ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೋದು. ಅದು ನಮ್ಮ ಮನೆಯ ಒಂದು ಪೂಜಾ ವಿಧಿ 10 ದಿನ ಕಾಲ ನಡೆಯುವಂಥದ್ದು. ಅದು ನಡೆದು ನಮ್ಮ ಪೂಜೆ ತಂದೆಯವರು ಕೂಡ ಇಲ್ಲಿ ಆಯ್ಕೆ ಆಗಿದ ನಂತರ ಪಾರಂಪರೆಯನ್ನು ಮುಂದುವರಿತಾ ಬಂದರು. ಅದೇ ರೀತಿ ಮುಂದುವರಿತಾ ಹೋಗ್ತೀವಿ. ಒಂದು ರಾಜಕೀಯವಾಗಿ ಚರ್ಚೆ ನಡೀತಾ ಇದೆ, ಯಾವ ಥರ ತೊಗೊಳ್ತಿರೋ ಗೊತ್ತಿಲ್ಲ. ಇದು ಯದುವೀರ್ ಅವರಿಗೆ ಬಿ ಜೆ ಪಿಗೆ ಸೇರಬೇಕು ಅಥವಾ ರಾಜಕಾರಣಕ್ಕೆ ಬರಬೇಕು ಅನ್ನೋದು ಇಷ್ಟ ಇರಲಿಲ್ಲ. ರಾಜಸ್ಥಾನದ ಮೂಲದಿಂದ ನಿಮ್ಮ ಮಾವವರು ಒತ್ತಡ ತಂದು ಬಿ ಜೆ ಪಿಯಿಂದ ಯದುವೀರ್ ಅವರಿಗೆ ಕಣಕ್ಕಿಳಿಸಿದ್ರು ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಎಲ್ಲಿಂದ ಅದು ಬಂದಿದೆ ಅಂತ ಗೊತ್ತಿಲ್ಲ. ಅದು ಸುಳ್ಳು ಮಾಹಿತಿ ಇಲ್ಲ, ಸುಳ್ಳು ಮಾಹಿತಿ. ನಾವು ಮಾಧ್ಯಮ ಟಿ ವಿ ನೋಡೋದು, ಸೊ ಅದೆಲ್ಲ ಸುಳ್ಳು. ಅದೇ ರೀತಿ ಯಾವುದೇ ರೀತಿ ಅವರ ಪ್ರಭಾವ ಇಲ್ಲ. ಅವ್ರಿಗಂತೂ ನಿಮ್ಮ ಸಮಯಕ್ಕೆ ಯಾವಾಗ ಗೊತ್ತಾಯಿತು, ಇಂಥ ಸುದ್ದಿ ಎಲ್ಲ ಮಾಡ್ತಾ ಇರೋ ಸಮಯಕ್ಕೆ ಅವ್ರಿಗೂ ಗೊತ್ತಾಯಿತು ಅಷ್ಟೇ. ಅದರ ಎಲ್ಲ ಸುಳ್ಳು, ಅದರಲ್ಲಿ ಏನು ಸತ್ಯ. ಸುಮಾ ಅವ್ರನ್ನ ಭೇಟಿ ಮಾಡ್ತೀರಾ, ಪ್ರಚಾರಕ್ಕೆ ಬರ್ತೀರಾ, ಮಾತುಕತೆ ಆಡಿದ್ರೆ? ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ ಇಷ್ಟು ಮಾಡಿದೆ ಅಂತೇಳಿ ಪೋಸ್ಟ್ ಹಾಕ್ಕೊಂಡಿದ್ರು ಅವರು. ನಾನು ಫೋನ್ ಮಾಡಿದ್ದೆ ಅವ್ರಿಗೆ. ಇಬ್ಬರೂ ಕೂಡ ಅವರು ಒಂದು ಸ್ನೇಹಿತರಂತಾನೆ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ MP ಆಗಿರುವಾಗ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಅವ್ರದ್ದು ಮನೆಗೂ ಕೂಡ ಹೋಗೋವಂಥದ್ದು ಪ್ಲ್ಯಾನ್ ಇತ್ತು ಇವಾಗ. ಆದರೆ ಅವರು ತುರ್ತಾಗಿ ಡೆಲ್ಲಿಗೆ ಹೋಗಬೇಕಾಗಿದೆ ಅಂತ ಹೇಳಿ ಕಳಿಸಿದ್ರು. ಅದು ಆದರೆ ಇಲ್ಲಿ ಶ್ರೀ ರಾಮದಾಸ್ ಅವರ ಮನೆಯನ್ನಾಗಿದ ನಂತರ ಅಲ್ಲೇ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಏನು ಹೇಳಿದ್ರು? ರಾಮದಾಸ್ ಅವರು ತುಂಬ ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ, ನೀವು ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದೀರಾ. ಅವರ ರಾಜಕೀಯ ಅನುಭವ ಭಾಳ ತೂಕವಾಗಿದೆ. ಅದು ಅವರ ಸಲಹೆ ಮತ್ತು ಒಂದು ರೀತಿಯ ಮಾರ್ಗದರ್ಶನ ಈ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಭಾಳ ಬೇಕಾಗಿದೆ ನಮ್ಮೆಲ್ಲರಿಗೂ. ಅದೆಲ್ಲನೂ ನಾವು ಸಹಕಾರವನ್ನು ಕೇಳೋಕ್ಕೆ ಬಂದಿರೋದು. ನಾಳೆ ಹೋಗುವಂಥದ್ದು ಪ್ಲ್ಯಾನ್ ಇದೆ. ಕಾವೇರಿ ಮಾತೆ ಅದಕ್ಕೆ ಒಂದು ಪುಷ್ಪಾರ್ಚನೆ ಆಗಲೇ ಮಾಡಿದ್ದೀನಿ. ಆದರೆ ಅದು ವೈಯಕ್ತಿಕವಾದ ಅವತಾರಲ್ಲಿ ಮಾಡಿರೋದು. ಇವಾಗ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ ನಂತರ ಅದರದ್ದೇ ಒಂದು ಪುಷ್ಪಾರ್ಚನೆ ಮತ್ತು ಮತ್ತೊಮ್ಮೆ ಪ್ರಾರ್ಥನೆ. ಅದಾಗಿದ ನಂತರ ಕೊಡಗಿನ ಜನಕ್ಕೆ ಅವರಿಗೆ ಭೇಟಿ ನೀಡಲು ಮತ್ತು ಆ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಮಾಡಿದೆ ಅದನ್ನ ಎಲ್ಲ ವೀಕ್ಷಿಸಿ ಮತ್ತು ಮುಂಬರುವ ಅಭಿವೃದ್ಧಿ ಏನೇನು ಮಾಡಬೇಕು ಅದನ್ನು ಕೂಡ ನಾವು ಎಲ್ಲ ಅಲ್ಲಿ ನೋಡಿ ಅದರ ಬಗ್ಗೆ ಎಲ್ಲ ಜಾಗೃತಿಗೊಳಿಸಿ ಮುಂದುವರಿತೀವಿ. ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಸರ್ ಲಾಸ್ಟ್ 2 ಡೇಸ್. ಬೆಂಗಳೂರು ಅರಮನೆ ಇದೆ, ಮೈಸೂರಿನ ಸಾಕಷ್ಟು ಏರಿಯಾಗಳಿದೆ, ಚಾಮುಂಡಿ ಬೆಟ್ಟದಲ್ಲಿ ಒಂದು ಅರಮನೆ ಇದೆ, ಅಲ್ಲಿ ನೀರಿಗೂ ಕೂಡ ತಡೆ ಹಿಡಿದಿದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಇದನ್ನೆಲ್ಲನೂ ಕೂಡ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೇನ್ಗೆ ತರಬೇಕಾಗುತ್ತೆ ಮಹಾರಾಜರು ರಾಜಕಾರಣಕ್ಕೆ ಬಂದರೆ ಅಂತ ಹೇಳಿದರು. ಇಲ್ಲ, ನಮ್ಮ ರಾಜಕೀಯಕ್ಕೆ ಬಂದರೆ ನಮ್ಮ ವೈಯಕ್ತಿಕ ಆಸ್ತಿ ನಾವು ತ್ಯಾಗ ಮಾಡಬೇಕಾಗಿರುವಂಥದ್ದು ಎಲ್ಲೂ ಇಲ್ಲ, ನಾನು ಕೇಳಲಿಲ್ಲ. ಸೊ ಅದು ನಮ್ಮ ಏನೇನು ಅದು ಕಾನೂನು ಚೌಕಟ್ಟು ಏನೇನು ಸಮಸ್ಯೆ ಇದೆ ಅದು ಕಾನೂನು ಚೌಕಟ್ಟಲ್ಲಿ ಅದೇ ಮುಂದುವರಿತಾ ಹೋಗುತ್ತೆ. ನ್ಯಾಯಾಲಯದಲ್ಲಿ ಕೆಲವು ವಿಷಯ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ ಆ ವಿಷಯಗಳು. ಅದು ಈಗ ನ್ಯಾಯಾಲಯ ನೀಡುವಂಥ ಆದೇಶ ಇಲ್ಲಿ ಜಾರಿ ಮಾಡಿಬಿಟ್ಟು ಅದು ಮುಂದುವರಿತಾರೆ. ಸೊ ಆ ಕಾನೂನು ಚೌಕಟ್ಟಲ್ಲೇ ಮುಂದುವರಿತಾ ಹೋಗುತ್ತೆ. ಅದಂಥದ್ದು ಏನೂ ಸಮಸ್ಯೆ ಇಲ್ಲ. ಶ್ರೀಕಂಠದತ್ತ ಒಡೆಯರ್ ಅವರು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ MP ಆಗಿದ್ದರು, ಸೋತಿದ್ರು. ಈಗ ನೀವು BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಭಿನ್ನತೆ ಏನಾದರೂ ಕಾಣ್ತೀರಾ ಜನಗಳಿಗೆ? ಇಲ್ಲ, ಅದಂಥದ್ದು ಏನಿಲ್ಲ. ಎರಡೂ ಬೇಕಾಗಿದೆ. ಈಗಿನ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರು, ನಮ್ಮ ಸ್ಥಳೀಯ ನಾಯಕರು, ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಎಲ್ಲರಿಗೂ ಅವರ ಸಿದ್ಧಾಂತದಲ್ಲಿ, ನಂಬಿಕೆಯಲ್ಲಿ ಮತ್ತು ಅಭಿವೃದ್ಧಿಯ ಏನೇನು ಮಾಡಬೇಕು ಕೆಲಸದಲ್ಲಿ ಒಂದು ರೀತಿಯ ಕನ್ಸಿಸ್ಟೆನ್ಸಿ ಇದೆ. ಅದೇ ನನಗೆ ಭಾಳ ಮುಖ್ಯವಾದದ್ದು. ಸೊ ಅದಕ್ಕಾಗಿ ನಮ್ಮದು ಕೂಡ ಅದೇ ಒಂದು ಹೊಂದಾಣಿಕೆ ಇರೋದ್ರಿಂದ ನಾನು ಈ ಪಕ್ಷವನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮನ್ನು ಕೂಡ ಇವಾಗ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಎಲ್ಲ ಆಯಿತು. ಜನಸಾಮಾನ್ಯರನ್ನ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಅದು ನಿಜವಾಗ್ಲೂ ನನ್ನ ಕೃತಜ್ಞತೆಗಳನ್ನು ಹೇಳಬೇಕು ಎಲ್ಲರಿಗೂ. ಅತ್ಯದ್ಭುತವಾದ ಸ್ವಾಗತವನ್ನು ನೀಡಿದ್ದಾರೆ. ಇಂಥ ಸ್ವಾಗತ ನಾನು ಯಾವತ್ತೂ ನಿರೀಕ್ಷಿಸಲಿಲ್ಲ. ಇದಕ್ಕಾಗಿ ನನ್ನ ಕೃತಜ್ಞತೆಗಳು. ಮೈಸೂರು ರಾಜವಂಶದ ಲೆಗಸಿ ಕಂಟಿನ್ಯೂ ಅದು ಅದ್ರ ಪಾಡಕ್ಕೆ ಕಂಟಿನ್ಯೂ ಆಗುತ್ತೆ. ನಮ್ಮದು ವೃತ್ತಿ ಜೀವನ ಕೂಡ ನಾವು ನಮ್ಮ ಜೀವನದಲ್ಲಿ ಏನೇನು ಮಾಡ್ಬೇಕು ನಾವು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ BJP ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಮಾತು. ಸ್ವತಂತ್ರ ಬಂದ ಬಳಿಕ ಮಹಾರಾಜರು ಅನ್ನೋ ಒಂದು ಪದ ಸಂವಿಧಾನದಲ್ಲಿ ಇಲ್ಲ. ನಾವು ಕೂಡ ಜನಸಾಮಾನ್ಯರ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಮೈಸೂರಿನ ಪರಂಪರೆ ಲೆಗೆಸಿ ಏನಿದೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.